ಚಾನಲ್ ಭಾಗ್ಯಾಸ್ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಸ್ಕಿನ್ ಕೇರ್ ಪಾರ್ಟ್ 1, ಸ್ಕಿನ್ ಕೇರ್ ಪಾರ್ಟ್ 2 ಆಯಿತು. ಇದು ಬಂದ್ಬಿಟ್ಟು ಸ್ಕಿನ್ ಕೇರ್ ಪಾರ್ಟ್ 3. ಆ್ಯಂಡ್ ನೀವೇನಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಸ್ಕಿನ್ ಕೇರ್ ಪಾರ್ಟ್ 1 ಮತ್ತು ಪಾರ್ಟ್ 2 ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿ ಇರ್ತೀನಿ. ಪ್ಲೀಸ್ ಅದನ್ನು ಒಂದ್ಸಲ ಹೋಗಿ ಚೆಕ್ ಮಾಡಿ. ತುಂಬ ಜನ ಸ್ಕಿನ್ ಕೇರ್ ಪಾರ್ಟ್ 2 ಹಾಕಿದಾಗ ಕಾಮೆಂಟ್ ಸೆಕ್ಷನಲ್ಲಿ ತುಂಬ ಕ್ವಶನ್ಸನ್ನು ಕೇಳಿದ್ರಿ. ಸ್ಕಿನ್ ಕೇರ್ ರುಟೀನನ್ನು ಹೇಳಿ, ಹೇರ್ ಕೇರ್ ರುಟೀನನ್ನು ತೋರಿಸಿ, ಆ್ಯಂಡ್ ಯಾವ ರೇಸರ್ಸನ್ನು ಫೇಸಿಗೆ ಯೂಸ್ ಮಾಡಬೇಕು, ಡಾರ್ಕ್ ಸರ್ಕಲ್ಸ್ಗೆ ಕ್ರೀಮನ್ನು ಹೇಳಿ, ಓಪನ್ ಪೋರ್ಸ್ಗೆ ಕ್ರೀಮ್ಸನ್ನು ಹೇಳಿ, ಆ್ಯಕ್ನಿ ಮಾರ್ಕ್ಸಿಗೆ ಕ್ರೀಮ್ಸನ್ನು ಹೇಳಿ, ಪಿಗ್ಮೆಂಟೇಷನಿಗೆ ಹೇಳಿ, ಡೇ ಕ್ರೀಮ್ ಹೇಳಿ, ನೈಟ್ ಕ್ರೀಮ್ ಹೇಳಿ, ಸನ್ಸ್ಕ್ರೀನ್ ಹೇಳಿ ಈ ಥರದ ತುಂಬ ಕ್ವೆಶ್ಚನ್ಸ್ ಬಂದಿತ್ತು. ಸೊ ನಾನು ಆಲ್ಮೋಸ್ಟ್ ಎಲ್ಲರಿಗೂ ಅಲ್ಲೇ ರಿಪ್ಲೈ ಮಾಡಿದ್ದೀನಿ. ಸ್ಟಿಲ್ ಒಂದ್ಸಲ ಕ್ಲಿಯರ್ ಆಗಿ ಪರ್ಟಿಕ್ಯುಲರ್ ಸ್ಕಿನ್ ಟೈಪನ್ನು ಇಟ್ಕೊಂಡು ಅದಕ್ಕೆ ಯಾವ ಫೇಸ್ ವಾಶನ್ನು ಯೂಸ್ ಮಾಡಬೇಕು, ಯಾವ ಸನ್ಸ್ಕ್ರೀನನ್ನು ಯೂಸ್ ಮಾಡಬೇಕು, ಯಾವ ಮಾಯ್ಶ್ಚರೈಸರ್ ಆ್ಯಂಡ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸ್ ಯಾವುದನ್ನು ಯೂಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ವಾಚ್ ಮಾಡಿ. ಫಸ್ಟ್ ಅಂತ ಹೇಳಿದರೆ ನಿಮ್ಮ ಸ್ಕಿನ್ ಕೇರ್ ರುಟೀನ್. ಸ್ಕಿನ್ ಕೇರ್ ರುಟೀನ್ ಅನ್ನುವಂಥದ್ದನ್ನು ಸಿಂಪಲ್ ಆಗಿ ಇಟ್ಕೊಳ್ಳಿ. ಲೈಕ್ ಒಂದು ಒಳ್ಳೆ ಮೈಲ್ಡ್ ಕ್ಲೆನ್ಸರ್ ಆರ್ ಫೇಸ್ ವಾಶನ್ನು ಏನು ಯೂಸ್ ಮಾಡ್ತೀರಾ ಅದಾದಮೇಲೆ ಡ್ಯಾಂಪ್ ಸ್ಕಿನ್ನಲ್ಲಿ ಏನು ಮಾಡಿ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿ. ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ ನಂತರ ಏನು ಮಾಡಿ ಒಂದು 2 to 3 minutes ಗ್ಯಾಪ್ ಕೊಟ್ಟು ಸನ್ಸ್ಕ್ರೀನನ್ನು ಅಪ್ಲೈ ಮಾಡಿ. ಆ್ಯಂಡ್ ನೀವೇನಾದರೂ ಯಾವುದೇ ಸಿರಮ್ಸನ್ನು ಯೂಸ್ ಮಾಡ್ತಾ ಇದ್ರೆ ಅದೊಂದು ಯೂಸ್ ಮಾಡ್ಬೋದು. ಆ್ಯಂಡ್ ನೈಟ್ ಸ್ಕಿನ್ ಕೇರ್ ರುಟೀನ್ಗೆ ಬಂದು ಒಂದು ಒಳ್ಳೆ ಫೇಸ್ ವಾಶ್, ನೀವೇನು ಮಾರ್ನಿಂಗ್ ಯೂಸ್ ಮಾಡ್ತೀರಾ ಆ ಫೇಸ್ ವಾಶನ್ನು ಯೂಸ್ ಮಾಡಿ. ಅದಾದಮೇಲೆ ಸನ್ಸ್ಕ್ರೀನನ್ನು ಅಪ್ಲೈ ಮಾಡೋ ನೆಸೆಸಿಟಿ ಇರೋದಿಲ್ಲ ನೈಟು. ಅದಾದಮೇಲೆ ಒಂದು ಒಳ್ಳೆ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿ. ನೀವೇನಾದರೂ ರೆಟಿನಾಲ್ ಬೇಸ್ಡ್ ಆರ್ ಬೆನ್ಸಾಲ್ ಪೆರಾಕ್ಸೈಡ್ ಇಂಥದ್ದೇನಾದರೂ ಕ್ರೀಮ್ಸನ್ನು ಆ್ಯಕ್ನಿಗೆ ಯೂಸ್ ಮಾಡ್ತಾ ಇದ್ರಿ ಅದನ್ನು ಮಾಯ್ಶ್ಚರೈಸರ್ ಮೇಲೆ ಅಪ್ಲೈ ಮಾಡ್ಬೋದು. ಸಿಂಪಲ್ ಇಡಿ, ಆವಾಗ ಮಾತ್ರ ರಿಸಲ್ಟ್ ಎನ್ನುವಂಥದ್ದು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಆ್ಯಕ್ನಿ ಅನ್ನುವಂಥದ್ದು ತುಂಬ ಟೈಮ್ ತೊಗೊಳುತ್ತೆ ಹೀಲ್ ಆಗಲಿಕ್ಕೆ. ಕೆಲವೊಂದು ಆ್ಯಕ್ನಿ ಸ್ವಲ್ಪ ಸ್ಮಾಲ್ ಬಂಪ್ಸ್ ಥರ ಏನಾಗಿರುತ್ತೆ ಅದು ಕ್ವಿಕ್ಕಾಗಿ ಹೀಲ್ ಆಗುತ್ತೆ. ಬಿಕಾಸ್ ಅಷ್ಟು ರೆಡ್ನೆಸ್ ಆಗಿರ್ಬೋದು ಅಥವಾ ಪಸ್ ಫಿಲ್ಡ್ ಆ್ಯಕ್ನಿ ಇರಲ್ಲ. ಬಟ್ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಇವಾಗ ನನ್ನದೇ ಎಕ್ಸಾಂಪಲ್ ತೊಗೊಂಡ್ರೆ ಇಲ್ಲಿ ನೋಡ್ಬೋದು ನೀವು, ಇದು ಆಗಿರ್ಬೋದು, ಇವೆಲ್ಲ ಏನಾಗಿದೆ ಪಸ್ ಫಿಲ್ಡ್ ಆ್ಯಕ್ನಿ ಆಗಿದೆ. ಈ ಪಸ್ ಫಿಲ್ಡ್ ಆ್ಯಕ್ನಿ ಎಷ್ಟೇ ನೀವು ಮಾಡಿದರೂ ಕೂಡ ಒಂದು 2 to 3 weeks ಆದರೂ ಬೇಕು ಅದನ್ನು ಕಡಿಮೆ ಮಾಡಲಿಕ್ಕೆ. ಯಾವಾಗ ನಾವು ಹ್ಯಾಂಡ್ಸನ್ನು ಆರ್ ನೇಲ್ಸನ್ನು ಟಚ್ ಮಾಡಲ್ಲ, ನಿಮಗೇನಾದರೂ ಅಷ್ಟು ಲೈಕ್ ಅದು ಹೋಗೋ ತನಕ ಸಮಾಧಾನನೇ ಇಲ್ಲ ಅಂತ ಹೇಳ್ತೀರಾ, ಆವಾಗ ಏನು ಮಾಡಿ ಆ್ಯಕ್ನಿ ಪ್ಯಾಚಸ್ಗಳು ಸಿಗತ್ತೆ. ಅರ್ಬನ್ ಯೋಗ ಅವ್ರದ್ದು ಆ್ಯಕ್ನಿ ಪ್ಯಾಚ್ ಇದು ನಾನು ಪರ್ಸ್ನಲ್ ಆಗಿ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಪಸ್ ಫಿಲ್ಡ್ ಆ್ಯಕ್ನಿಗೆಲ್ಲ, ಪಸ್ ಫಿಲ್ಡ್ ಅಂದರೆ ಇಲ್ಲಿ ತೋರಿಸ್ತೀನಿ ಒಂದು ನಿಮಿಷ, ಇಲ್ಲಿ ನೋಡಿ, ಈ ಥರ ಪಸ್ ಫಿಲ್ಡ್ ಆ್ಯಕ್ನೀಸ್ ಏನಿರುತ್ತೆ ಅದ್ರ ಮೇಲೆ ಅಪ್ಲೈ ಮಾಡಿದಾಗ 24 hours ಅಥವಾ ಈಗ ನೈಟ್ ಅಪ್ಲೈ ಮಾಡಿ ಮಾರ್ನಿಂಗ್ ಹೀಗೆ ನೋಡಿದಾಗ ಏನಾಗುತ್ತೆ, ಅದು ಪಸ್ ಎನ್ನುವಂಥದ್ದು ವೈಟ್ ಕಲರ್ ಪಸ್ ಎನ್ನುವಂಥದ್ದು ಹೊರಗೆ ಬಂದಿರುತ್ತೆ. ಸೊ ನೀವು ಅಂಥದ್ದು ಆ್ಯಕ್ನಿ ಪ್ಯಾಚಸನ್ನು ಈ ಥರ ಏನಿದೆ ಈ ಥರ ಆ್ಯಕ್ನಿ ಪ್ಯಾಚಸನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪಿಂಪಲ್ಗೆ ಕ್ರೀಮ್ ಬೇಕು ಅಂತ ಹೇಳಿದರೆ ಇಲ್ಲಿ ಫೋಟೋವನ್ನು ಹಾಕಿರ್ತೀನಿ. ಈ ಬೆನ್ಸಾಲ್ ಪೆರಾಕ್ಸೈಡ್ ಕ್ರೀಮ್ ಏನಿದೆ ಇದನ್ನು ನೀವು ಎಲ್ಲಿ ಪಿಂಪಲ್ ಆಗಿದೆ ಅಲ್ಲಿ ನೈಟ್ ಟೈಮಲ್ಲಿ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿ, ಎಲ್ಲಿ ಪಿಂಪಲ್ ಆಗಿದೆ ಅದರ ಮೇಲೆ ಮಾತ್ರ ಈ ಕ್ರೀಮನ್ನು ಅಪ್ಲೈ ಮಾಡಿ ಮಾರ್ನಿಂಗ್ ವಾಶ್ ಮಾಡಿದರೆ ಆಯಿತು. ಆ್ಯಂಡ್ ಈ ಆ್ಯಕ್ನಿ ಎನ್ನುವಂಥದ್ದು ನಾಟ್ ಜಸ್ಟ್ ಎಕ್ಸ್ಟರ್ನಲ್ ರೀಸನಿಂದ ಆಗುವಂಥದ್ದು, ಲೈಕ್ ಡಸ್ಟಿಂದ ಆಗಿರ್ಬೋದು, ಫೋನ್ ಕೇಸ್, ಪಿಲ್ಲೋ ಕವರ್ಸ್, ಇದರಿಂದ ಮಾತ್ರ ಅಲ್ಲ, ಬಟ್ ಇಂಟರ್ನಲ್ ರೀಸನಿಂದ ಕೂಡ ಆಗುತ್ತೆ. ಇಂಟರ್ನಲ್ ರೀಸನ್ಸ್ ಅಂತ ಹೇಳಿದರೆ ನಮ್ಮ ಏನು ಡೈಜೆಷನ್ ಪ್ರಾಪರ್ ಆಗಿ ಇಲ್ಲದೆ ಇದ್ದರೆ, ಅವ್ರು ನಾವು ತಿನ್ನುವಂತಹ ಫುಡ್ ಆಗಿರ್ಬೋದು, ಸಾಫ್ಟ್ ಡ್ರಿಂಕ್ಸ್ ಆ್ಯಂಡ್ ಹಾರ್ಮೋನಲ್ ಚೇಂಜಸ್ ಆದಾಗ ಇದರಿಂದ ಕೂಡ ಆ್ಯಕ್ನಿ ಆಗುತ್ತೆ. ಸಾರಿ, ನೀತು ಇಲ್ಲೇ ಇದ್ದಾನೆ. ಇದರಿಂದ ಕೂಡ ಆ್ಯಕ್ನಿ ಆಗುತ್ತೆ. ಸೊ ಪ್ಲೀಸ್ ಚಂದು, ಸಾರಿ. ಸೊ ಪ್ಲೀಸ್ ಆದಷ್ಟು ಫುಡ್ಡನ್ನು, ಶುಗರಿ ಐಟಮ್ಸನ್ನು ಅವಾಯ್ಡ್ ಮಾಡಿ. ನನ್ನ ಹತ್ರ ಅಂತೂ ಕೇಳಬೇಡಿ ಹೇಗೆ ಅವಾಯ್ಡ್ ಮಾಡೋದಂತ.
ಆ್ಯಂಡ್ ಈಗ ನಿಮ್ಮ ಸ್ಕಿನ್ ಟೈಪ್ಗೆ ಪ್ರಾಡಕ್ಟ್ಸನ್ನು ರೆಕಮೆಂಡ್ ಮಾಡ್ತೀನಿ. ಫಸ್ಟ್ ಒನ್ ಬಂದುಬಿಟ್ಟು ನಾರ್ಮಲ್ ಸ್ಕಿನ್ಗೆ ಫೇಸ್ ವಾಶ್ ಬಂದುಬಿಟ್ಟು ಸಿಂಪಲ್ ಅವ್ರದ್ದು ರಿಫ್ರೆಶಿಂಗ್ ಫೇಶಿಯಲ್ ಫೇಸ್ ವಾಶ್ ಏನಿದೆ ಇದನ್ನು ಯೂಸ್ ಮಾಡಿ. ಆ್ಯಂಡ್ ಮಾಯ್ಶ್ಚರೈಸರ್ ಬಂದುಬಿಟ್ಟು ಎಪಿಸಾಫ್ಟ್ ಎ ಸಿ ಏನಿದೆ ಆ ಮಾಯ್ಶ್ಚರೈಸರ್ ಆರ್ ಎಮೋಲಿನ್ ಮಾಯ್ಶ್ಚರೈಸರನ್ನು ಟ್ರೈ ಮಾಡ್ಬೋದು. ಅದಾದಮೇಲೆ ಒಂದು ಒಳ್ಳೆ ಸನ್ಸ್ಕ್ರೀನು ಲಾಶ್ ಶೀಲ್ಡ್ ಅವ್ರದ್ದು ಮ್ಯಾಟ್ ಸನ್ಸ್ಕ್ರೀನ್ ಏನಿದೆ ಇದನ್ನು ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒನ್ ಬಂದುಬಿಟ್ಟು ಡ್ರೈ ಸ್ಕಿನ್ ಆರ್ ಸೆನ್ಸಿಟಿವ್ ಸ್ಕಿನ್ ಯಾರದಿದೆ ಅವರಿಗೆ ಫಸ್ಟು ಫೇಸ್ ವಾಶಲ್ಲಿ ಬಂದು ಸೆಟಾಫಿಲ್ ಡ್ರೈ ಸ್ಕಿನ್ ಕ್ಲೆನ್ಸರ್ ಏನು ಬರುತ್ತೆ ಅದನ್ನು ಯೂಸ್ ಮಾಡ್ಬೋದು. ಆರ್ ಟೋನ್ ಆ್ಯಂಡ್ ಗ್ಲೋ ಫೇಸ್ ವಾಶನ್ನು ಕೂಡ ಟ್ರೈ ಮಾಡ್ಬೋದು. ಆ್ಯಂಡ್ ಮಾಯ್ಶ್ಚರೈಸರ್ ಅಂತ ಹೇಳಿದರೆ ಸೆಟಾಫಿಲ್ ಅವ್ರದ್ದು ಮಾಯ್ಶ್ಚರೈಸರ್ ಏನಿದೆ ಅದನ್ನು ಯೂಸ್ ಮಾಡ್ಬೋದು. ಅಥವಾ ನಿಮಗೆ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಒಟ್ಟಿಗೆ ಇರುವಂತಹ ಒಂದು ಪ್ರಾಡಕ್ಟ್ ಬೇಕಂತ ಹೇಳಿದರೆ ಅಕ್ವಾಸಾಫ್ಟ್ FC ಅನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಮಾಯ್ಶ್ಚರೈಸರ್ ಪ್ಲಸ್ ಸನ್ಸ್ಕ್ರೀನ್ ಇರುವಂಥದ್ದು. ಸೊ ಇದನ್ನು ಕೂಡ ಟ್ರೈ ಮಾಡ್ಬೋದು. ಇದು ಬಂದುಬಿಟ್ಟು ಡ್ರೈ ಸ್ಕಿನ್ ಅವರಿಗೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಕಾಂಬಿನೇಷನ್ ಸ್ಕಿನ್ ಅವರಿಗೆ ಫೇಸ್ ವಾಶನ್ನು ಹೇಳೋದಾದರೆ ಸೆಟಾಫಿಲ್ ಅವರದ್ದು ಆಯಿಲಿ ಸ್ಕಿನ್ ಕ್ಲೆನ್ಸರ್ ಏನು ಬರುತ್ತೆ ಅದನ್ನು ಟ್ರೈ ಮಾಡಿ. ಆರ್ ಆಕ್ಮೆಡ್ ಫೇಸ್ ವಾಶ್ ಏನಿದೆ ಅದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ಮಾಯ್ಶ್ಚರೈಸರ್ ಬಂದುಬಿಟ್ಟು ಆಕ್ನಿ ಮಾಯ್ಸ್ಟ್. ಇದು ಕಾಂಬಿನೇಷನ್ ಆ್ಯಂಡ್ ಆಯಿಲಿ ಸ್ಕಿನ್ ಎರಡಕ್ಕೂ ಆಗುತ್ತೆ. ಸೊ ಆಕ್ನಿ ಮಾಯ್ಸ್ಟನ್ನು ಆರ್ ಅಕ್ವಾಸಾಫ್ಟ್ FC ಕೂಡ ಚೆನ್ನಾಗಿದೆ, ಅದನ್ನು ಕೂಡ ಟ್ರೈ ಮಾಡ್ಬೋದು. ಕ್ಲಾಗ್ ಆಗಲ್ಲ ಪೋರ್ಸ್ ಅನ್ನುವಂಥದ್ದು. ಆ್ಯಂಡ್ ಸನ್ಸ್ಕ್ರೀನ್ ಬಂದುಬಿಟ್ಟು ಸೋಲಾರ್ ಸೇಫ್ ಏನಿದೆ ಇದನ್ನು ಟ್ರೈ ಮಾಡಿ, ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಆಯಿಲಿ ಸ್ಕಿನ್ ಅವರಿಗೆ ಫೇಸ್ ವಾಶನ್ನು ಹೇಳೋದಾದರೆ ಸೆಟಾಫಿಲ್ ಅವರದ್ದು ಆಯಿಲಿ ಸ್ಕಿನ್ ಕ್ಲೆನ್ಸರ್ ಏನಿದೆ ಅದು. ಆ್ಯಂಡ್ ಡರ್ಮಾಕೋ ಅವ್ರದ್ದು 1% ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್ ಏನಿದೆ ಇದು ತುಂಬ ಚೆನ್ನಾಗಿದೆ ಫಾರ್ ಆಯಿಲಿ ಸ್ಕಿನ್. ಆ್ಯಂಡ್ ಮಾಯ್ಶ್ಚರೈಸರ್ ಬಂದುಬಿಟ್ಟು ಸೇಮ್ ಆಕ್ನಿ ಮಾಯ್ಸ್ಟನ್ನು ಟ್ರೈ ಮಾಡ್ಬೋದು. ಆರ್ ಜಿಟ್ ಮಾಯ್ಸ್ಟನ್ನು ಟ್ರೈ ಮಾಡ್ಬೋದು, ಇದು ಕೂಡ ಚೆನ್ನಾಗಿದೆ. ಆರ್ ಎಕ್ಸೆಲ್ಲಾ, ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಎಕ್ಸೆಲ್ಲಾ ಮಾಯ್ಶ್ಚರೈಸರ್ ಏನಿದೆ ಅದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ಸನ್ಸ್ಕ್ರೀನಿಗೆ ಬಂದರೆ ಫೇಸ್ ಗಾರ್ಡ್ ಸನ್ಸ್ಕ್ರೀನ್ ಆ್ಯಂಡ್ UV ಡಾಕ್ಸ್ ಸನ್ಸ್ಕ್ರೀನ್ ಇದನ್ನು ಯೂಸ್ ಮಾಡ್ಬೋದು. ನಿಮಗೇನಾದರೂ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಅನ್ಇವನ್ ಸ್ಕಿನ್ ಟೋನು ಅಂದರೆ ಡಲ್ ಸ್ಕಿನ್ ಯಾರದಿರುತ್ತೆ, ಪಿಗ್ಮೆಂಟೇಷನ್ ಅಂದರೆ ಫೇಸ್ ಯಾರದ್ದು ಸ್ವಲ್ಪ ಬ್ಲ್ಯಾಕ್ ಇರುತ್ತೆ, ಅಥವಾ ಇಲ್ಲಿ ಮೌತ್ ಹತ್ರ ಯಾರದ್ದು ಡಾರ್ಕ್ ಇರುತ್ತೆ ಅಂತ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ಇದು ಎಲ್ಲ ಸ್ಕಿನ್ ಟೈಪಿಗೆ ಸೇಮ್ ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು. ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸಲ್ಲಿ ಪರ್ಟಿಕ್ಯುಲರ್ ಸ್ಕಿನ್ ಟೈಪ್ ಅಂತ ಇರಲ್ಲ. ಸೊ ನೀವು ಡಿ ಮಿಲಾನ್ ಕ್ರೀಮ್ ಏನಿದೆ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಜಸ್ಟ್ ಜಾಸ್ತಿ ಅಂದರೆ 3 to 4 ಮಂತ್ಸನ್ನು ಯೂಸ್ ಮಾಡಬೇಕು, ಮತ್ತು ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಇದು ಸ್ಟೆರಾಯ್ಡ್ ಆಗಿರ್ಬೋದು, ಹೈಡ್ರೋಕ್ವಿನಾನ್ ಆಗಿರ್ಬೋದು, ಏನೂ ಇಲ್ಲ. ನನ್ನನ್ನು 100% ಟ್ರಸ್ಟ್ ಮಾಡಿ ಈ ಕ್ರೀಮನ್ನು ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಇದನ್ನು ನೈಟ್ ಸ್ಕಿನ್ ಕೇರ್ ರುಟೀನಲ್ಲಿ ಅಪ್ಲೈ ಮಾಡಿ, ಮಾರ್ನಿಂಗ್ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ನೀವೇನಾದರೂ ಮನೆಯಲ್ಲಿ ಇರೋದಾದರೆ ಮಾರ್ನಿಂಗ್ ಅಪ್ಲೈ ಮಾಡಿದರೆ ಅಡ್ಡಿಲ್ಲ. ಬಟ್ ವರ್ಕ್ ಏನಾದರೂ ಮಾಡೋದು ಅಥವಾ ಔಟ್ಸೈಡ್ ಹೋಗೋದಿದ್ರೆ ಏನಾಗುತ್ತೆ, ಸನ್ ಎಕ್ಸ್ಪೋಜರಿಗೆ ಸ್ಕಿನ್ ಇನ್ನೂ ಡಾರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಏನು ಮಾಡಿ, ನೈಟ್ ಸ್ಕಿನ್ ಕೇರ್ ರುಟೀನಲ್ಲಿ ಮಾಯ್ಶ್ಚರೈಸರನ್ನು ಸ್ಕಿಪ್ ಮಾಡಿ ಬೇಕಾದರೆ ನೀವು ಜಸ್ಟ್ ಡಿ ಮಿಲಾನ್ ಕ್ರೀಮನ್ನು ಫೇಸ್ ವಾಶ್ ಆದಮೇಲೆ ಅಪ್ಲೈ ಮಾಡ್ಬೋದು. ಡಿ ಮಿಲಾನ್ ಕ್ರೀಮ್ ಆಗಿರ್ಬೋದು, ಆರ್ ಗ್ಲೈಬೆಸ್ಟ್ ಲೋಷನ್ ಏನಿದೆ ಇದನ್ನು ಕೂಡ ಟ್ರೈ ಮಾಡ್ಬೋದು. ಆರ್ ಕೋಝಿ ಕೇರ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಏನಿದೆ ಇದನ್ನು. ಈ ಕ್ರೀಮ್ಸಲ್ಲಿ ಏನು ಮಲ್ಬೆರಿ ಎಕ್ಸ್ಟ್ರಾಕ್ಟ್, ಆಲ್ಫಾ ಆರ್ಬ್ಯೂಟಿನ್ ಈ ಥರದ ಇಂಗ್ರೀಡಿಯೆಂಟ್ಸ್ ಏನು ಹೇಳ್ತೀವಿ ನಾವು AHA ಅಂತ, ಇದು ಇರೋದ್ರಿಂದ ಏನಾಗುತ್ತೆ, ನಿಮ್ಮ ಸ್ಕಿನ್ನಿಗೆ ಯಾವುದೇ ಥರದ ಡ್ಯಾಮೇಜ್ ಅನ್ನುವಂಥದ್ದು ಆಗಲ್ಲ. ಒಬ್ಬರು ಕಮೆಂಟ್ ಸೆಕ್ಷನಲ್ಲಿ ಕೇಳಿದೆ, ಅವರು ಸ್ಟೆರಾಯ್ಡ್ ಬೇಸ್ಡ್ ಕ್ರೀಮನ್ನು ಯೂಸ್ ಮಾಡ್ತಾಯಿದ್ರು, ಸ್ಕಿನ್ ತುಂಬ ಡ್ಯಾಮೇಜ್ ಆಗಿದೆ ಅಂತ. ಸೊ ಹೇಳ್ತಾ ಇದ್ದೀನಿ. ಆ್ಯಂಡ್ ನೀವು ಇದನ್ನು ಸ್ಟಾರ್ಟ್ ಮಾಡಿದರೂ ಕೂಡ, ಇದು ಯಾವುದೇ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸನ್ನು ಸ್ಟಾರ್ಟ್ ಮಾಡಿದಾಗ ಡೈಲಿ ಬೇಸಿಸಲ್ಲಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ವೀಕ್ಲಿ 2 ಸಲ ಅಪ್ಲೈ ಮಾಡಿ. ಹಾಗೆ ಕಂಟಿನ್ಯೂ ಮಾಡ್ತಾ ಏನು ಮಾಡಿ 3 ಟೈಮ್ಸ್, ನೆಕ್ಸ್ಟ್ ವೀಕಲ್ಲಿ 3 ಟೈಮ್ಸ್, ಅದ್ರ ನೆಕ್ಸ್ಟ್ ವೀಕಲ್ಲಿ 4 ಟೈಮ್ಸ್ ಹಾಗೆ ಅಪ್ಲೈ ಮಾಡ್ತಾ ಇರಿ. ಜಸ್ಟ್ ಒಂದೇ ಟೈಮಲ್ಲಿ 1 ವೀಕಲ್ಲಿ ಡೈಲಿ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ಬಿಕಾಸ್ ಕೆಲವರಿಗೆ ಸೂಟ್ ಆಗುತ್ತೆ, ಕೆಲವರಿಗೆ ಸೂಟ್ ಆಗಲ್ಲ. ಸೊ
ಆ್ಯಂಡ್ ಕೆಲವೊಂದು ಬ್ರ್ಯಾಂಡ್ಸ್ಗಳಿವೆ. ನಾನು ಅದನ್ನು ನಿಮಗೆ ರೆಕಮೆಂಡ್ ಕೂಡ ಮಾಡಲಿಕ್ಕೆ ಹೋಗಲ್ಲ. ಆ್ಯಂಡ್ ನೀವು ಕೂಡ ಏನಾದರೂ ಯೂಸ್ ಮಾಡ್ತಾಯಿದ್ರೆ ಪ್ಲೀಸ್ ಅದನ್ನು ಸ್ಟಾಪ್ ಮಾಡಿ. ನಾನೇನು ಕ್ರೀಮ್ಸ್ ಆ್ಯಂಡ್ ಸೀರಮ್ಸ್ ಆಗಿರ್ಬೋದು ಆ್ಯಂಡ್ ಸನ್ಸ್ಕ್ರೀನ್ ಮಾಯ್ಶ್ಚರೈಸರನ್ನು ಹೇಳಿದ್ದೀನಿ, ಅದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಬ್ರ್ಯಾಂಡ್ಸ್ ಲೈಕ್ ವಾವ್ ಆಗಿರ್ಬೋದು ಆ್ಯಂಡ್ ಹಿಮಾಲಯ, ಕ್ಲೀನ್ ಆ್ಯಂಡ್ ಕ್ಲಿಯರ್, ಮತ್ತು ಮಾಮಾ ಅರ್ಥದ್ದು ಎಲ್ಲ ಪ್ರಾಡಕ್ಟ್ಸ್ ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಬಟ್ ಕೆಲವೊಂದು ಚೆನ್ನಾಗಿಲ್ಲ ಆ್ಯಂಡ್ ಅದಕ್ಕಿಂತ ಚೆನ್ನಾಗಿರೋ ಇಂಗ್ರೀಡಿಯೆಂಟ್ಸ್ ಇರೋ ಪ್ರಾಡಕ್ಟ್ಸ್ಗಳು ಇದೆ. ಆ್ಯಂಡ್ ಕೆಲವರು ಕೇಳಿದರು ಅಂಡರ್ ಆರ್ಮ್ಸ್ ಡಾರ್ಕ್ನೆಸ್ಸಿಗೆ, ಅಂಡರ್ ಆರ್ಮ್ ಪಿಗ್ಮೆಂಟೇಷನ್ ಏನು ಹೇಳ್ತೀವಿ ಅದಕ್ಕೆ ಕ್ರೀಮ್ಸನ್ನು ಸಜೆಸ್ಟ್ ಮಾಡಿ ಅಂತ. ಅಂಡರ್ ಆರ್ಮ್ಸ್ ಪಿಗ್ಮೆಂಟೇಷನ್ ಅನ್ನುವಂಥದ್ದು ಕೆಲವೊಂದು ಸಲ ಹೆಲ್ತ್ ಇಶ್ಯೂಸಿಂದ ಕೂಡ ಆಗುತ್ತೆ, ಲೈಕ್ ಡಯಾಬಿಟೀಸ್ ಆಗಿರ್ಬೋದು, ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಆ್ಯಂಡ್ ತುಂಬ ರೀಸನ್ಸಿಂದ ಆಗುತ್ತೆ ಹೆಲ್ತಿದ್ದು. ಬಟ್ ಯಾವತ್ತೂ ಅಂಡರ್ ಆರ್ಮ್ಸನ್ನು ವ್ಯಾಕ್ಸ್ ಮಾಡಲಿಕ್ಕೆ ಹೋಗೋದು ಅಥವಾ ಏನೋ ಅದು ಪೀಲ್ ಆಫ್ ಏನಾದರೂ ಸಿಗುವಂಥದ್ದು ಇದೆಯಲ್ಲ ಅಂಥದ್ದನ್ನೆಲ್ಲ ಯೂಸ್ ಮಾಡಲಿಕ್ಕೆಲ್ಲ ಹೋಗಬೇಡಿ. ಅದ್ರ ಬದಲಿಗೆ ಎಪಿಲೇಟರ್ಸ್ ಏನು ಬರುತ್ತೆ ಅದನ್ನು, ಅಥವಾ ಈ ಥರದ ರೇಸರ್ಸ್ ಏನು ಬರುತ್ತೆ ಇದನ್ನು ಯೂಸ್ ಮಾಡಿ. ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು, ಈ ಥರದನ್ನು ಯೂಸ್ ಮಾಡಿ. ಅದನ್ನು ಬಿಟ್ಟು ವ್ಯಾಕ್ಸಿಂಗ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತೊಂದಂದರೆ ಪರ್ಫ್ಯೂಮ್ಸ್. ಯಾರೆಲ್ಲ ಪರ್ಫ್ಯೂಮ್ಸನ್ನು ಯೂಸ್ ಮಾಡ್ತೀರಾ ಅವರು ಡೈರೆಕ್ಟಾಗಿ ಅಂಡರ್ ಆರ್ಮ್ಸಿಗೆ ಪರ್ಫ್ಯೂಮ್ಸನ್ನು ಸ್ಪ್ರೇ ಮಾಡ್ಕೊಳ್ಬೇಡಿ. ಅದರಿಂದ ಕೂಡ ಏನಾಗುತ್ತೆ, ಅದರಿಂದ ಇರೋ ಕೆಮಿಕಲ್ಸ್ ಎಲ್ಲ ಅಂಡರ್ ಆರ್ಮ್ಸಿಗೆ ಇದಾದಾಗ ಸ್ಕಿನ್ ಅನ್ನುವಂಥದ್ದು ಡಾರ್ಕ್ ಆಗುತ್ತೆ. ಸೊ ಸ್ವಲ್ಪ ಅವಾಯ್ಡ್ ಮಾಡಿ. ಪ್ರಾಡಕ್ಟ್ಸನ್ನು ರೆಕಮೆಂಡ್ ಮಾಡೋದಂತ ಹೇಳಿದರೆ ಬ್ರೈಟ್ ಲೈಟ್ ಈ ಕ್ರೀಮ್ ಏನಿದೆ ಇದನ್ನು ಅಪ್ಲೈ ಮಾಡ್ಬೋದು ಅಂಡರ್ ಆರ್ಮ್ಸಿಗೆ. ಆ್ಯಂಡ್ ಗ್ಲೈಕಾಲಿಕ್ ಆ್ಯಸಿಡ್ 6 ಕ್ರೀಮ್ ಏನಿದೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಗ್ಲೈಕಾಲಿಕ್ ಆ್ಯಸಿಡ್ 12 ಏನಿದೆ ಆ ಕ್ರೀಮನ್ನು ಕೂಡ ಅಪ್ಲೈ ಮಾಡ್ಬೋದು. ಬಟ್ ಗ್ಲೈಕಾಲಿಕ್ ಆ್ಯಸಿಡ್ 12 ಎನ್ನುವಂಥದ್ದು ಬಿಗಿನರ್ಸಿಗೆ ಅಲ್ಲ. ಗ್ಲೈಕಾಲಿಕ್ ಆ್ಯಸಿಡ್ 6 ಫಸ್ಟಿಗೆ ಯೂಸ್ ಮಾಡಿ 1 ಮಂತ್ ಆದಮೇಲೆ ಬೇಕಾದರೆ ನೀವು ಗ್ಲೈಕಾಲಿಕ್ ಆ್ಯಸಿಡ್ 12ಗೆ ಸ್ವಿಚ್ ಮಾಡ್ಬೋದು. ಬಟ್ ಸ್ಟಾರ್ಟಿಂಗಲ್ಲಿ ಅದು ತುಂಬ ಏನು ಹೇಳ್ತೀರಾ, ಇಂಗ್ರೀಡಿಯೆಂಟ್ ಪರ್ಸೆಂಟೇಜ್ ಅನ್ನುವಂಥದ್ದು ಜಾಸ್ತಿ ಇರೋದ್ರಿಂದ ಗ್ಲೈಕಾಲಿಕ್ ಆ್ಯಸಿಡ್ 12 ಸೆಕೆಂಡ್ ಸ್ಟೇಜಲ್ಲಿ ಬೇಕಾದರೆ ಯೂಸ್ ಮಾಡಿ. ಬಟ್ ಬಿಗಿನಿಂಗಲ್ಲಿ ಗ್ಲೈಕಾಲಿಕ್ ಆ್ಯಸಿಡ್ 6 ಆರ್ ಬ್ರೈಟ್ ಲೈಟ್ ಕ್ರೀಮ್ ಏನಿದೆ ಇದನ್ನು ಅಂಡರ್ ಆರ್ಮ್ಸಿಗೆ ಅಪ್ಲೈ ಮಾಡ್ಕೊಳ್ಳಿ. ಗ್ರ್ಯಾಜುವಲಿ ಏನಾಗುತ್ತೆ, ನಿಮ್ಮ ಸ್ಕಿನ್ ಅನ್ನುವಂಥದ್ದು ಲೈಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 3 to 4 ಮಂತ್ಸ್ ಮಾತ್ರ ಜಾಸ್ತಿ ಯೂಸ್ ಮಾಡಲಿಕ್ಕೆ ಪ್ಲೀಸ್ ಹೋಗಬೇಡಿ. ನೆಕ್ಸ್ಟ್ ಕ್ವೆಶ್ಚನ್ ಬಂದುಬಿಟ್ಟು ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ಗೆ ಕ್ರೀಮ್ಸನ್ನು ಸಜೆಸ್ಟ್ ಮಾಡಿ ಅಂತ. ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ಗೆ ಯಾವತ್ತೂ ಕೂಡ ನೋಸ್ ಸ್ಟ್ರಿಪ್ಸ್ ನಾನು ಏನು ಹೇಳ್ತೀನಿ ಬ್ಲ್ಯಾಕ್ ಕಲರಿದು ಅದನ್ನು ಆಗಿರ್ಬೋದು, ಅಥವಾ ಪೀಲ್ ಆಫ್ ಮಾಸ್ಕ್ ಏನು ಬರುತ್ತೆ ಅದನ್ನು, ಅಂಥದ್ದೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಅದ್ರ ಬದಲಿಗೆ ZK-RES ಜೆಲ್ ಏನಿದೆ ಅದನ್ನು, ಅಥವಾ ಸೆಬೋ ಜೆಲ್, ಇದೆರಡರಲ್ಲಿ ಒಂದು ಜೆಲ್ಲನ್ನು ಏನು ಮಾಡಿ ನಿಮಗೆ ಎಲ್ಲಿ ವೈಟ್ ಹೆಡ್ಸ್ ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ಆಗಿದೆ ಅದ್ರ ಮೇಲೆ ಜಸ್ಟ್ ಅಪ್ಲೈ ಮಾಡ್ಕೊಳ್ಳುವಂಥದ್ದು. 15 to 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ. ಬಟ್ ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಸ್ಕಿನ್ ಎನ್ನುವಂಥದ್ದು ಡ್ರೈ ಇದ್ದರೆ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಏನು ಮಾಡಿ, ನೀವು ಯಾವ ಮಾಯ್ಶ್ಚರೈಸರನ್ನು ಯೂಸ್ ಮಾಡ್ತಿದ್ದೀರಾ ಅದನ್ನು ಜಸ್ಟ್ ಆ ಪ್ಲೇಸಿಗೆ ಎಲ್ಲಿ ನೀವು ZK ಆರ್ ಸೆಬೋ ಜೆಲ್ಲನ್ನು ಅಪ್ಲೈ ಮಾಡ್ತೀರಾ ಆ ಪ್ಲೇಸ್ ಮೇಲೆ ಅಪ್ಲೈ ಮಾಡಿಕೊಂಡು ಫಸ್ಟಿಗೆ, ಅದಾದಮೇಲೆ ಈ ಕ್ರೀಮ್ಸ್ ಏನಿದೆ ಅದನ್ನು ಅಪ್ಲೈ ಮಾಡಿ. ಸೊ ದ್ಯಾಟ್ ಇರಿಟೇಷನ್ ಆರ್ ಬರ್ನಿಂಗ್ ಎನ್ನುವಂಥ ಪ್ರಾಬ್ಲಮ್ಸ್ ಆಗೋದಿಲ್ಲ. ಆ್ಯಂಡ್ ನಿಮ್ಮ ಸ್ಕಿನ್ ಏನಾದರೂ ನಾರ್ಮಲ್ ಕಾಂಬಿನೇಷನ್ ಆರ್ ಆಯಿಲಿ ಸ್ಕಿನ್ ಇದ್ದರೆ ಏನು ಮಾಡಿ, ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಬೇಕಂತ ಇಲ್ಲ, ಡೈರೆಕ್ಟಾಗಿ ZK ಅಥವಾ ಸೆಬೋ ಜೆಲ್ ಯಾವುದಾದ್ರೂ ಒಂದು ಕ್ರೀಮ್ ಜೆಲ್ಲನ್ನು ಬ್ಲ್ಯಾಕ್ ಹೆಡ್ಸ್ ಆರ್ ವೈಟ್ ಹೆಡ್ಸ್ ಮೇಲೆ ಅಪ್ಲೈ ಮಾಡಿ 15 to 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಬೋದು. ಆ್ಯಂಡ್ ಕೆಲವರು ಕೇಳಿದರು ಡಾರ್ಕ್ ಸರ್ಕಲ್ಸಿಗೆ ಕ್ರೀಮ್ಸನ್ನು ಸಜೆಸ್ಟ್ ಮಾಡಿ ಅಂತ. ಡಾರ್ಕ್ ಸರ್ಕಲ್ಸ್ ಎನ್ನುವಂಥದ್ದು ಕಂಪ್ಲೀಟಾಗಿ ರೆಡ್ಯೂಸ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಅದು ಕೆಲವ್ರದ್ದು ಜೆನೆಟಿಕ್ಸ್ ಆಗಿರುತ್ತೆ ಆ್ಯಂಡ್ ಕೆಲವ್ರದ್ದು ನಿದ್ದೆ ಕಡಿಮೆ ಆಗಿರೋದ್ರಿಂದ ಕೂಡ ಆಗುತ್ತೆ. ಆ್ಯಂಡ್ ಜಾಸ್ತಿ ಟೀ ಕಾಫಿಯನ್ನು ಕುಡಿಯೋದ್ರಿಂದ, ಅದರಲ್ಲಿ ಕೆಫೆನ್ ಕಂಟೆಂಟ್ ಇರೋದ್ರಿಂದ ಏನಾಗುತ್ತೆ, ಅದು ಕೂಡ ಡಾರ್ಕ್ ಸರ್ಕಲ್ಸಿಗೆ ರೀಸನ್ ಆಗುತ್ತೆ. ಸ್ಕ್ರೀನ್ ಟೈಮ್ ಅಂದರೆ ಫೋನನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಕೂಡ, ಆ್ಯಂಡ್ ನಿದ್ದೆ ಕಡಿಮೆ ಆಗಿದ್ದರೆ ಇದರಿಂದ ಕೂಡ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಆ್ಯಂಡ್ ಯಾವಾಗಲೂ ಐಸನ್ನು ಹೀಗೆ ರಬ್ ಮಾಡ್ತಾ ಇದ್ದರೆ ನಂತರ ಅದು ಕೂಡ ಏನಾಗುತ್ತೆ, ಡಾರ್ಕ್ ಸರ್ಕಲ್ಸಿಗೆ ರೀಸನ್ಸ್ ಆಗುತ್ತೆ. ಎರಡೇ ಕ್ರೀಮ್ಸನ್ನು ನಾನು ಪರ್ಸ್ನಲ್ ಆಗಿ ಸಜೆಸ್ಟ್ ಮಾಡ್ತೀನಿ. ಒಂದು ಅವಾರ್ತಾ ಅವರದ್ದು ಅಂಡರ್ ಐ ಕ್ರೀಮ್, ಸ್ವಲ್ಪ ಜಾಸ್ತಿ ಇದೆ ಪ್ರೈಸ್ ಇದ್ರದ್ದು. ಆ್ಯಂಡ್ ಮತ್ತೊಂದಂದರೆ ಐ ಬ್ಲಿಸ್.
ಐ ಬ್ಲಿಸ್ ಕ್ರೀಮ್. ಇದೆರಡರಲ್ಲಿ ಯಾವುದಾದ್ರೂ ಒಂದು ಕ್ರೀಮನ್ನು ನೀವು ನೈಟ್ ಮಲ್ಗೋಕ್ಕಿಂತ ಮುಂಚೆ ಅಪ್ಲೈ ಮಾಡ್ಬೋದು. ಕೆಲವೊಬ್ರು ಕೇಳಿದ್ರು ಆ್ಯಕ್ನಿ ಮಾರ್ಕ್ಸ್, ಡಾರ್ಕ್ ಸ್ಪಾಟ್ಸ್ ಏನಾಗುತ್ತೆ ಅದಕ್ಕೆ ಪ್ರಾಡಕ್ಟ್ಸನ್ನು ರೆಕಮೆಂಡ್ ಮಾಡಿ ಅಂತ. ಆ್ಯಕ್ನಿ ಮಾರ್ಕ್ಸಲ್ಲಿ ಕೂಡ ಡಿಫ್ರೆಂಟ್ ಟೈಪ್ಸಲ್ಲಿ ಇದೆ. ರೆಡ್ ಆ್ಯಕ್ನಿ ಮಾರ್ಕ್ಸ್ ಆದಾಗ ಏನಾಗುತ್ತೆ, 1 ಮಂತ್ ಮ್ಯಾಕ್ಸ್ ಅಂದರೆ 1 ಮಂತ್ ತಗೊಳ್ಬೋದು, ಅಥವಾ 15-20 ಡೇಸಲ್ಲಿ ಕೂಡ ಕಡಿಮೆ ಆಗುವ ಚಾನ್ಸಸ್ ಇರುತ್ತೆ ಕೆಲವು ಸಲ. ಬಟ್ ಬ್ರೌನ್ ಸ್ಪಾಟ್ಸ್ ಅಥವಾ ಡಾರ್ಕ್ ಬ್ರೌನ್, ಡಾರ್ಕ್ ಬ್ಲ್ಯಾಕ್ ಟೈಪಲ್ಲಿ ಯಾರದ್ದು ಸ್ಪಾಟ್ಸ್ ಆಗುತ್ತೆ ಅಟ್ಲೀಸ್ಟ್ 2 to 3 ಮಂತ್ಸ್ ಬೇಕು. ಸೊ ನಾನು ಯಾವತ್ತೂ ನಿಮಗೆ ಹೇಳ್ತೀನಿ, ಪಿಂಪಲ್ಸನ್ನು ಪಾಪ್ ಮಾಡೋದು ಅವ್ರ ನೀಲ್ಸನ್ನು ಟಚ್ ಮಾಡಲಿಕ್ಕೆ ಆ್ಯಕ್ನಿಗೆ ಹೋಗಬೇಡಿ. ಅದರಷ್ಟಕ್ಕೆ ಅದನ್ನು ಕಡಿಮೆ ಆಗಲಿಕ್ಕೆ ಬೇಡಿ. ಐಸಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಪಿಂಪಲ್ಸ್ ಆಗಿದೆ, ಐಸಿಂಗ್ ಮಾಡಿದಾಗ ರೆಡ್ನೆಸ್ ಎನ್ನುವಂಥದ್ದು ಕಡಿಮೆ ಆಗುತ್ತೆ. ಇಂಥದ್ದು ಹೋಮ್ ರೆಮಿಡೀಸ್ ಏನಾದರೂ ಟ್ರೈ ಮಾಡಿ. ಅದನ್ನು ಬಿಟ್ಕೊಂಡು ನೇಲ್ಸನ್ನು ಟಚ್ ಮಾಡಲಿಕ್ಕೆ ಎಲ್ಲ ಹೋಗಬೇಡಿ. ಆ್ಯಂಡ್ ಒಂದು ಟೈಮಲ್ಲಿ ನನ್ನ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗಿತ್ತು. ಒಂದು 8 ಮಂತ್ಸ್ ಬ್ಯಾಕ್ ಅಂತಲೇ ಎಣಿಸ್ಕೊಳ್ಳಿ. 8 ಮಂತ್ಸ್ ಬ್ಯಾಕ್ ನನ್ನ ಸ್ಕಿನ್ ಈ ಥರ ಆಯಿತು. ನೀವು ಟ್ರಸ್ಟ್ ಮಾಡ್ತಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ವಿತ್ ಪಿಕ್ಚರ್, ವಿತ್ ಪ್ರೂಫ್ ನಾನು ಹಾಕ್ತೀನಿ. ಇಲ್ಲಿ ನೋಡಿ, ಈ ಥರ ಇತ್ತು ನನ್ನ ಸ್ಕಿನ್ನು. ಆ್ಯಂಡ್ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ ಅದನ್ನು ಈ ಥರ ತರಲಿಕ್ಕೆ. ಸೊ ಟೈಮ್ ತಗೊಳ್ಳುತ್ತೆ. 1-2 ಡೇಸಲ್ಲಿ ಮ್ಯಾಜಿಕ್ ಆಗಲಿಕ್ಕೆ ಚಾನ್ಸೇ ಇಲ್ಲ ಯಾರ ಸ್ಕಿನ್ ಕೂಡ. ಆ್ಯಂಡ್ ಹಾಗೆ ಆಯಿತು ಅಂತ ಸ್ಟ್ರೆಸ್ ಮಾಡ್ಕೊಳ್ಬೇಡಿ. ಇವಾಗ ನಿಮ್ಮದು ಸ್ಕಿನ್ ಎಷ್ಟೇ ಕೆಟ್ಟದಾಗಿರಲಿ, ಬಟ್ ಅದಕ್ಕೆ ನೀವು ಕನ್ಸಿಸ್ಟೆಂಟಾಗಿ ಸ್ಕಿನ್ ಕೇರ್ ರುಟೀನನ್ನು ಸ್ಟಾರ್ಟ್ ಮಾಡಿದಾಗ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಆ್ಯಂಡ್ ಈ ಆ್ಯಕ್ನಿ ಮಾರ್ಕ್ಸ್, ಡಾರ್ಕ್ ಸ್ಪಾಟ್ಸನ್ನು ಕಡಿಮೆ ಮಾಡಲಿಕ್ಕೆ ಬೆಸ್ಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದರೆ ಕೋಜಿಕ್ ಆ್ಯಸಿಡ್, ಮಲ್ಬೆರಿ ಎಕ್ಸ್ಟ್ರಾಕ್ಟ್, ಆಲ್ಫಾ ಆರ್ಬ್ಯೂಟಿನ್, ಈ ಥರದ ಇಂಗ್ರೀಡಿಯೆಂಟ್ಸ್ ಬರುತ್ತೆ. ಆ್ಯಂಡ್ ಮೇಯ್ನ್ ಅಂತ ಹೇಳಿದರೆ ನಯಾಸಿನಮೈಡ್. ಆ್ಯಕ್ನಿ ಮಾರ್ಕ್ಸಿಗೆ ಬೆಸ್ಟ್ ಅಂತ ಹೇಳ್ತೀನಿ, ಆ್ಯಕ್ನಿ ಮಾರ್ಕ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ. ಸೊ ನಾನು 1-2 ಸೀರಮ್ಸನ್ನು ರೆಕಮೆಂಡ್ ಮಾಡ್ತೀನಿ. ನಿಮಗೆ ಯಾವುದು ಕಡಿಮೆ ಪ್ರೈಸ್ ಅಂತ ಅನಿಸುತ್ತೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಅವರ ವೆಬ್ಸೈಟಿಂದ ಕೂಡ ಪರ್ಚೇಸ್ ಮಾಡ್ಬೋದು. ಫಸ್ಟ್ ಒನ್ನು ಡರ್ಮಾಕೋ ಅವರದ್ದು 10% ನಯಾಸಿನಮೈಡ್ ಸೀರಮ್ ಏನಿದೆ ಇದನ್ನು, ಆರ್ ಪ್ಲಮ್ ಅವರದ್ದು 10% ನಯಾಸಿನಮೈಡ್ ಸೀರಮ್. ಇದೆರಡರಲ್ಲಿ ಯಾವುದಾದ್ರೂ ಒಂದನ್ನು ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಆ್ಯಂಡ್ ಈವ್ನಿಂಗ್ ಸ್ಕಿನ್ ಕೇರ್ ರುಟೀನಲ್ಲಿ ನೀವು ಯೂಸ್ ಮಾಡ್ಬೋದು. ಈವ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಅಂದರೆ ಜಸ್ಟ್ ಫೇಸ್ ವಾಶನ್ನು ಮಾಡಿ ಆ್ಯಂಡ್ ಆನ್ ಡ್ಯಾಮ್ ಸ್ಕಿನ್ನಲ್ಲಿ ಅಪ್ಲೈ ಮಾಡಬೇಕು. ಡ್ಯಾಮ್ ಸ್ಕಿನ್ ಅಂತ ಹೇಳಿದರೆ ಸ್ವಲ್ಪ ಸ್ಕಿನ್ ಎನ್ನುವಂಥದ್ದು ವೆಟ್ಟಲ್ಲಿ ಇರಬೇಕು ಆ್ಯಂಡ್ ಡ್ರೈ ಆಗಬಾರ್ದು. ಆ ಟೈಮಲ್ಲಿ ಏನು ಮಾಡಿ, ಈ ಸಿರಮ್ಸ್ ನಾನು ಏನು ಹೇಳಿದ್ದೀನಿ ಅದನ್ನು ಅಪ್ಲೈ ಮಾಡ್ಬೋದು. ಮತ್ತೇನು ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ಆ್ಯಂಡ್ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನಲ್ಲಿ ಆದರೆ ಫೇಸ್ ವಾಶನ್ನು ಮಾಡಿ, ಫೇಸ್ ವಾಶ್ ಆದಮೇಲೆ ಸ್ವಲ್ಪ ಇದು ಮಾಡಿಕೊಂಡು ಇದು ಸೀರಮ್ಸ್ ಏನಿದೆ ನಯಾಸಿನಮೈಡ್ ಸೀರಮ್ ಅದನ್ನು ಅಪ್ಲೈ ಮಾಡಿ, ದೆನ್ ಮಾಯ್ಶ್ಚರೈಸರ್ ಆ್ಯಂಡ್ ಲಾಸ್ಟಲ್ಲಿ ಸನ್ಸ್ಕ್ರೀನ್. ನೆಕ್ಸ್ಟ್ ಕ್ವೆಶ್ಚನ್ ಬಂದುಬಿಟ್ಟು ಓಪನ್ ಪೋರ್ಸನ್ನು ಕಂಪ್ಲೀಟಾಗಿ ರೆಡ್ಯೂಸ್ ಮಾಡಲಿಕ್ಕೆ ಆಗಲ್ಲ. ಲೈಕ್ ಯಾರದು ಕಾಂಬಿನೇಷನ್ ಟು ಆಯಿಲಿ ಸ್ಕಿನ್ ಇದೆ, ಓಪನ್ ಪೋರ್ಸ್ ಎನ್ನುವಂಥದ್ದು ಕಾಮನ್ ಅವ್ರ ಸ್ಕಿನ್ನಲ್ಲಿ ಇರುವಂಥದ್ದು. ಬಟ್ ನೀವು ಅದರ ಸೈಜನ್ನು ಸ್ವಲ್ಪ ಮಿನಿಮೈಸ್ ಮಾಡಲಿಕ್ಕೆ ಆಗುತ್ತೆ. ಯಾವ ರೀತಿ ಅಂತ ಹೇಳಿದರೆ, ಫಸ್ಟ್ ಒನ್ ಅಂದರೆ ನಾನೇನು ಪ್ಲಮ್ ಅವ್ರದ್ದು ನಯಾಸಿನಮೈಡ್ ಸೀರಮ್ ಹೇಳಿದೆ ಆ್ಯಂಡ್ ಡರ್ಮಾಕೋ ಅವರದ್ದು 10% ನಿಯಾಸಿನಮೈಡ್ ಸೀರಮ್ ಹೇಳಿದೆ. ಇದರಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಿದರೆ ಇದು ಆ್ಯಕ್ನಿ ಮಾರ್ಕ್ಸಿಗೂ ಆಗುತ್ತೆ, ಓಪನ್ ಪೋರ್ಸ್ ಕಡಿಮೆ ಮಾಡಲಿಕ್ಕೂ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಿಯಾಮ್ಯಾಕ್ಸ್ ಡಿ ಅಂತ ಒಂದು ಕ್ರೀಮ್ ಇದೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು, ಅದನ್ನು ಕೂಡ ಅಪ್ಲೈ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಬಾಡಿ ಆ್ಯಕ್ನಿ ಎನ್ನುವಂಥದ್ದು ಜಾಸ್ತಿ ಸ್ವೆಟ್ ಆದಾಗ ಅಥವಾ ಏನು ಸ್ನಾನ ಮಾಡಿಕೊಂಡು ಚೆನ್ನಾಗಿ ಹ್ಯಾಂಡ್ಸನ್ನು ಅವ್ರ ನೆಕ್ಕನ್ನು ಅವ್ರ ಬ್ಯಾಕನ್ನು ಒರೆಸ್ಕೊಳ್ದೇ ಇದ್ದಾಗ ಏನಾಗುತ್ತೆ, ಆ್ಯಕ್ನಿ ಎನ್ನುವಂಥದ್ದು ಆಗುತ್ತೆ. ಇದಕ್ಕೆ ಒಂದು ಅಂದರೆ ಬೆನ್ಸಾಲ್ ಪೆರಾಕ್ಸೈಡ್ ಜೆಲ್ ವಾಶ್ ಏನಿದೆ ಇದನ್ನು ಟ್ರೈ ಮಾಡ್ಬೋದು, ಅಥವಾ ಪೆರೋಬಾರ್ 5% ಸೋಪ್ ಏನಿದೆ ಇದನ್ನು ಕೂಡ ಟ್ರೈ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಕ್ವೆಶ್ಚನ್ ಬಂದುಬಿಟ್ಟು ಹೇರ್ ಕೇರ್ ರುಟೀನನ್ನು ತೋರಿಸಿ ಅಂತ ಕೇಳಿದ್ರಿ. ಹೇರ್ ಕೇರ್ ರುಟೀನ್ ಸದ್ಯಕ್ಕೆ ನಾನು ಯಾವುದೇ ಥರದ ಎಕ್ಸ್ಟ್ರಾ ಕೇರನ್ನು ಹೇರಿಗೆ ಮಾಡ್ತಾ ಇಲ್ಲ. ಜಸ್ಟ್ ನಾರ್ಮಲ್ ಆಗಿ ಸನ್ಸಿಲ್ಕ್ ಸ್ಯಾಶಸ್ ಏನು ಬರುತ್ತೆ ಅದನ್ನು ಯೂಸ್ ಮಾಡ್ತೀನಿ ಅಷ್ಟೇ. ನೋಡ್ಬೋದು ನಂದು ಮುಂಚೆಯಿಂದನೂ ಇದೇ ರೀತಿ ಇದೆ ಹೇರು, ಲೈಕ್ ಮೇಲ್ಗಡೆ ಸ್ಟ್ರೈಟ್ ಬಂದು ಕೆಳಗಡೆ ಕರ್ಲ್, ಇಲ್ಲಿ ನೋಡಿ. ಆ್ಯಂಡ್ ನಾನು ವ್ಲಾಗಲ್ಲಿ ಕೂಡ ತೋರಿಸಿದ್ದೀನಿ, ನಾನು ಕಲರಿಂಗ್ ಮಾಡಿಸ್ಕೊಂಡಿದ್ದೀನಿ, ಮನೆಯಲ್ಲೇ ಮಾಡಿದ್ದು ಕಲರಿಂಗು. ಈ ಥರ ಇದೆ ನನ್ನ ಹೇರ್. ಇಷ್ಟೇ, ಎಕ್ಸ್ಟ್ರಾ ಏನು ಕೇರ್ ಮಾಡ್ತಾ ಇಲ್ಲ.
ಯಾರಿಗೆಲ್ಲ ಹೇರಲ್ಲಿ ಡ್ಯಾಂಡ್ರಫ್ ಇದೆ ಅವ್ರೇನು ಮಾಡಿ ಈ ಥರದ ನಾರ್ಮಲ್ ಶಾಂಪೂಸನ್ನು ನಾವೇನು ಯೂಸ್ ಮಾಡ್ತೀವಿ ಲೈಕ್ ಕ್ಲಿನಿಕ್ ಪ್ಲಸ್ ಆಗಿರ್ಬೋದು, ಸನ್ಸಿಲ್ಕ್ ಆಗಿರ್ಬೋದು, ಹೆಡ್ ಆ್ಯಂಡ್ ಶೋಲ್ಡರ್, ಈ ಥರದ ಶಾಂಪೂಯಿಂದ ನಮ್ಮ ಡ್ಯಾಂಡ್ರಫ್ ಎನ್ನುವಂಥದ್ದು ಕಡಿಮೆ ಆಗಲ್ಲ. ನಾವು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಕೆಟಗೊನಜಾಲ್ ಎನ್ನುವಂತಹ ಇಂಗ್ರೀಡಿಯೆಂಟ್ ಇರುವ ಶಾಂಪೂ ಯೂಸ್ ಮಾಡಬೇಕಾಗತ್ತೆ. ಕೆಲವೊಂದು ರೆಕಮೆಂಡ್ ಮಾಡೋದಂದರೆ ಸೆಲ್ಸನ್ ಶಾಂಪೂ ಆ್ಯಂಡ್ ನಿಜೋಲ್ ಶಾಂಪೂ, ಇದೆರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ಕೆಲವರು ಫೇಶಿಯಲ್ ಹೇರ್ಸನ್ನು ಹೇಗೆ ರಿಮೂವ್ ಮಾಡ್ತೀರಾ, ಅಪ್ಪರ್ ಲಿಪ್ಸಲ್ಲಿರೋ ಹೇರ್ಸನ್ನು ಹೇಗೆ ರಿಮೂವ್ ಮಾಡ್ತೀರಾ ಅಂತ ಕೇಳಿದರು. ನಾನು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇದನ್ನು ಯೂಸ್ ಮಾಡ್ತೀನಿ. ಈ ಥರದ ರೇಸರ್ಸ್ ಏನು ಬರುತ್ತೆ ಇಲ್ಲಿ ನೋಡಿ, ಈ ಥರದ ರೇಸರ್ಸನ್ನು ಯೂಸ್ ಮಾಡ್ತೀನಿ. ಡೌನ್ವರ್ಡ್ಸಲ್ಲಿ ಹೇರನ್ನು ರಿಮೂವ್ ಮಾಡಿ ಆ್ಯಂಡ್ ಈ ಥರ ಅಲ್ಲ. ಆ್ಯಂಡ್ ಹೇರ್ ರಿಮೂವ್ ಮಾಡುವಾಗ ನೀವು ನೀವೇನು ಫೇಸ್ ವಾಶನ್ನು ಅಪ್ಲೈ ಮಾಡ್ತೀರಾ ಅದನ್ನು ಸ್ವಲ್ಪ ವೆಟ್ ಮಾಡಿಕೊಂಡು ಅದರಿಂದ ಕೂಡ ರಿಮೂವ್ ಮಾಡ್ಬೋದು. ಅಥವಾ ನಾರ್ಮಲ್ ಸೋಪ್ಸ್ ಏನೇ ಬರುತ್ತೆ ಅದನ್ನು ಯೂಸ್ ಮಾಡ್ಬೋದು. ಅಥವಾ ಅಲೋವೆರಾ ಜೆಲ್, ಯಾವುದೇ ಥರ ಸ್ಟ್ರಿಪ್ಸ್ ಆಗಿರ್ಬೋದು, ವ್ಯಾಕ್ಸಿಂಗ್ ಮಾಡ್ಕೊಳ್ಳುವಂಥದ್ದು ಆ್ಯಂಡ್ ಅದು ಏನು ಬರುತ್ತೆ ಪೀಲ್ ಆಫ್ ಮಾಸ್ಕ್, ಇದನ್ನೆಲ್ಲ ಯಾವತ್ತೂ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಫೇಸಿಗೆ ನೀವು ನಾರ್ಮಲ್ ಆಗಿ ಹೋಮ್ ರೆಮಿಡೀಸ್ ಏನಾದರೂ ಮಾಡೋದಾದರೆ ಮುಲ್ತಾನಿ ಮಿಟ್ಟಿ, ಬೇಸನ್, ಕರ್ಡ್, ಟರ್ಮರಿಕ್, ಮಿಲ್ಕ್ ಆಗಿರ್ಬೋದು, ರಾ ಮಿಲ್ಕ್ ಆ್ಯಂಡ್ ಟೊಮ್ಯಾಟೊ ಸ್ಲೈಸ್, ಇದನ್ನೆಲ್ಲ ಯೂಸ್ ಮಾಡಿ. ಆ್ಯಂಡ್ ಇದನ್ನು ಬಿಟ್ಟು ಏನು ಹೇಳ್ತಾರೆ ಅದು ಬೇಕಿಂಗ್ ಸೋಡಾ, ಲೆಮನ್ ಮತ್ತು ಬಾಡಿ ಲೋಷನ್ಸ್ ಏನಿದೆ ಅದನ್ನೆಲ್ಲ ಫೇಸಿಗೆ ಅಪ್ಲೈ ಮಾಡುವಂಥದ್ದು, ಕೊಕೊನಟ್ ಆಯಿಲ್, ಟೂತ್ ಪೇಸ್ಟ್ ಮತ್ತು ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸನ್ನು ಮಾರ್ನಿಂಗ್ ಅಪ್ಲೈ ಮಾಡ್ಕೊಳ್ಳುವಂಥದ್ದು, ಕಾಫಿ ಪೌಡರ್ಸ್ನ ಸ್ಕ್ರಬ್, ಶುಗರ್ ಸ್ಕ್ರಬ್, ಇದನ್ನೆಲ್ಲ ಪ್ಲೀಸ್ ಅವಾಯ್ಡ್ ಮಾಡಿ ಫೇಸಿಗೆ. ಎಲ್ಲ ಪ್ರಾಡಕ್ಟ್ಸಿನ ಲಿಂಕನ್ನು ನಾನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಇರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಲಿಂಕ್ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಅಲ್ಲಿ ಸ್ಕಿನ್ ಕೇರ್ ಜೊತೆಗೆ ಕನ್ಸಿಸ್ಟೆಂಟ್ ಆಗಿರಿ, ರೆಗ್ಯುಲರ್ ಆಗಿ ಅಪ್ಲೈ ಮಾಡಿ ಸ್ಕಿಪ್ ಮಾಡಿದೆ, ಆವಾಗ ನಿಮಗೆ ರಿಸಲ್ಟ್ ಸಿಗತ್ತೆ. ಆ್ಯಂಡ್ 15 ಡೇಸ್ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡೋದು, ನನಗೇನು ರಿಸಲ್ಟೇ ಗೊತ್ತಾಗ್ತಾ ಇಲ್ಲ ಅಂತ ಅದನ್ನು ಬಿಟ್ಟು ಮತ್ತೊಂದು ಪ್ರಾಡಕ್ಟನ್ನು ಆರ್ಡರ್ ಮಾಡಿ ಅದನ್ನು ಯೂಸ್ ಮಾಡೋದು, ಹೀಗೆ ಚೇಂಜ್ ಮಾಡ್ತಾ ಇರಬೇಡಿ. ಅಟ್ಲೀಸ್ಟ್ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿದಾಗ 3 to 4 ಮಂತ್ಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ, ಆವಾಗ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ತುಂಬ ನೀರನ್ನು ಕುಡೀರಿ, ತುಂಬ ಅಂದರೆ 1 ಲೀಟರ್ ನೀರು. ಸ್ಟಾರ್ಟಿಂಗಲ್ಲೇ ಸ್ಕಿನ್ ಕೇರನ್ನು ಸ್ಟಾರ್ಟ್ ಮಾಡಿದಾಗಲೇ ಸ್ಕ್ರಬ್ಸನ್ನು ಯೂಸ್ ಮಾಡುವಂಥದ್ದು, ಲೂಫಾಸ್ ಏನು ಬರುತ್ತೆ ಅದನ್ನು ಯೂಸ್ ಮಾಡು. ಲೂಫಾಸ್ ಅಂದರೆ ಇಲ್ಲಿ ಹಾಕಿರ್ತೀನಿ, ಅದು ಮಾಡಿದ್ರೆ ಸ್ಕಿನ್ ತುಂಬ ಡಾರ್ಕ್ ಆಗುತ್ತೆ. ಪ್ಲೀಸ್ ಅದು ಯಾರಾದರೂ ಯೂಸ್ ಮಾಡ್ತಾ ಇದ್ರೆ ಸ್ಟಾಪ್ ಮಾಡಿ. ಡ್ಯಾನ್ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ. ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಹೋಪ್ ನಾನು ನಿಮ್ಮೆಲ್ಲರ ಕ್ವೆಶ್ಚನ್ಸಿಗೆ ಆನ್ಸರ್ ಮಾಡಿದ್ದೀನಿ ಆ್ಯಂಡ್ ಅಂತ ಎಣಿಸ್ಕೊಳ್ತೀನಿ. ಕನ್ಸಿಸ್ಟೆಂಟ್ ಆಗಿರಿ, ಸ್ಕಿನ್ ಕೇರ್ ಜೊತೆಗೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.